ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬರ್ ಆಗಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಮುಂದೆ ಬಂದು ಯೂಟ್ಯೂಬ್ನ ಮಾಡಿ, ಒಳ್ಳೆಯದಾಗುತ್ತೆ. ದೇವರು ನನ್ನ ಹಣೆ ಬರೋಣ ಏನು ಅಂತ ಬರೋದ್ನೋ ಏನೋ. ಈ ಮನೇಲಿ ಎಷ್ಟು ಅಂತ ಪಡ್ಕೊಂಡ್ರು ನಮ್ಮತ್ತೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾಳೆ. ನನ್ನ ಮನೇಲಿ ಕೆಲಸ ಮಾಡಬೇಕು, ಹೊಲದಲ್ಲಿ ನಾನೇ ಕೆಲಸ ಮಾಡಬೇಕು. ಅಲ್ಲ, ಒಂದು ಕೂಲಿ ಆಳ್ನಾದರೂ ಇರೋದು ಬೇಡವಾ? ನಂಗೆ ತಲೆ ನೈತಾ ಇದೆ ಅತ್ತೆ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಎಷ್ಟು ನಾಟಕ ಮಾಡ್ತೀಯೇ, ಸುಪ್ನಾತ್ಗಿತ್ತಿ ಅಂತ ಬೈತಾಳೆ. ಇಷ್ಟೊಂದು ಕೆಲಸ ಮಾಡಿದ್ರು ಏನೇ ಮಾಡಿದ್ಯಾ ಮನೇಲಿ ಕೆಲಸ? ಹೊಲದಲ್ಲೂ ನಾನೇ ಮಾಡ್ತೀನಿ, ಮನೇಲಿ ನಾನೇ ಮಾಡ್ತೀನಿ ಅಂತ ಬಿಲ್ಡಪ್ ತಗೋತಾಳೆ. ನಾನೇನು ಕೆಲಸ ಮಾಡೋದೇ ಇಲ್ವಂತೆ ಮನೇಲಿ. ನಮ್ಮ ಮನೆ ಮುದುಕಿಗೆ ನಾನು ಒಂದು ನಿಮಿಷ ಕುತ್ಕೊಳ್ಳೋದು ಇಷ್ಟ ಆಗಲ್ಲ. ಏನಾದರೂ ಅದು ಮಾಡು ಇದು ಮಾಡು ಅಂತಲೇ ಇರ್ತಾಳೆ. ಕೊನೆಗೆ ಈ ಗುಂಡಿ ತೋಡು ಕುತ್ಕೊಂಡು ಅಂದರು ಅಂತಾಳೆ. ಕಾಗೆ ಮುದುಕಿ ಎಲ್ಲ ಕೆಲಸ ಮುಗ್ದಿದ್ರು ಕುತ್ಕೋತೀನಿ ಅಂದರೂ ಬಿಡಲ್ಲ. ಅಲ್ಲ, ಈ ಕಾಗೆ ಮುದುಕಿಗೆ ಅದೆಷ್ಟು ದುರಾಸೆನೋ ಏನೋ. ಬರೀ ದುಡ್ದು 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 ಅದು ಯಾರಿಗಿಕ್ತಾಳೋ ಏನೋ. ನಮಗಂತೂ ₹1 ಕಾಸು ಕೊಡೋದಿಲ್ಲ. ಅಲ್ಲ, ನಮ್ಮ ಹೊಲ ಇರೋದೇ ಸ್ವಲ್ಪ, ಅದರಲ್ಲೂ ಲುಕ್ಕಿ ತಗೊಂಡು ಎಲ್ಲ ಎಷ್ಟು ಜಾಗ ಮಾಡ್ಕೊಬಿಟ್ಟಿದ್ದಾಳೆ ನೋಡಿ. ಬೇರೆಯವ್ರ ಹೊಲ ಎಲ್ಲ ಇವಳು ಹೊಲದಲ್ಲೇ ಸೇರಿಸ್ಕೊಬಿಟ್ಟಿದ್ದಾಳೆ. ಅವ್ರೇನಾದರೂ ಅಳತೆ ಮಾಡಿ ಜಗಳಕ್ಕೆ ಬಂದರೆ ಸರೋಗುತ್ತೆ ಇವಳಿಗೆ. ಇವ್ರ ಮಗಳು ಮಾತ್ರ ಇದ್ದಾಳೆ, ಒಂದು ಕೆಲಸ ಮಾಡಲ್ಲ. ಗಂಡನ ಮನೆಯಲ್ಲಿ ಸುಖವಾಗಿರಬೇಕು ಅಂತ ಹೇಳ್ಬಿಟ್ಟು ಶ್ರೀಮಂತಲ ಮನೆ ಕೊಟ್ಟು ಬಂದವಳೆ. ಮಗಳು ಮಾತ್ರ ಚೆನ್ನಾಗಿರಬೇಕು. ಸೊಸೆನು ಮಗಳು ಅನ್ನೋದು ಮರ್ತೋಗ್ಬಿಡ್ತಾರೆ. ಇವ್ರ ಮಗನು 3 ಕಾಸಿನ ಕೆಲಸ ಅಂತೂ ಏನು ಮಾಡೋದಿಲ್ಲ, ಸುಮ್ಮನೆ ಓಡಾಡ್ಕೊಂಡಿರ್ತಾನೆ. ಏಪನ್ ಕಟ್ಕೊಂಡಲ್ಲ, ನನಗೆ ಬುದ್ಧಿ ಇಲ್ಲ. ಯಾರಿಗೆ ಹಂಗೆ ಬೈಕೊಳ್ತಾ ಇದೀಯಾ? ಗುಣ 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 ಅಂತ ಗುಣಕ್ಕಂತ ಇದೆಯಾ? ಅಲ್ಲ ಕೇಳಿಸ್ತಾ ಐತೆ. ಯಾರಿಗೆ ಹಂಗೆ ಬೈಕಂತ ಇದೆಯಾ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನ್ನೇ ಬೈಕಂತ ಇರೋದು ಅಂತ ನನಗೆ ಗೊತ್ತು. ನನ್ನ ಸುದ್ದಿಗೆ ಬಂದು ಗ್ರಹಚಾರ ಬಿಡಿಸ್ತೀನಿ ನಿನಗೆ. ಎಲ್ಲ ಕೇಳಿಸ್ತು ಏನೇನು ಮಾತಾಡಿದೆ ಅಂತ. ಯಾರು ಹೊಲನ ಯಾರು ತಗೊಂಡಿದ್ದಾರೆ? ಓಹೋ, ಏನು ನಿನಗೆ ಗೊತ್ತಾ ಅದೆಲ್ಲ ಬೇರೆಯವ್ರ ಹೊಲ ಅಂತ? ಅದು ನಂದೇ ಹೊಲ. ಕಾಗೆ ಮುದುಕಿಗೆ ಕಿವಿ ಕೇಳಿಸಲ್ಲ ಅಂದ್ಕೊಂಡಿದ್ದೆ. ಚೆನ್ನಾಗೇ ಕೇಳಿಸ್ತೈತೆ. ಅಲ್ಲ, 24 ಗಂಟೆ ನಮ್ಮತ್ತೆ ಕೆಲಸ ಮಾಡಿಸ್ತಾಳೆ ಅಂತ ಹೇಳ್ತಾ ಇದೆಯಲ್ಲ, ಕುತ್ಕೊಂಡು ತಿನ್ಬಿಟ್ರೆ ಎಲ್ಲಿಂದ ಬರ್ತದೆ ಕಾಸು? ತಿನ್ನಕ್ಕೆ ಬೇಕು ಮೂಟೆ ಮೂಟೆ ನಿಮಗೆಲ್ಲನೂ. ಎಲ್ಲಿಂದ ಬರ್ತದೆ? ಕೆಲಸ ಮಾಡಿದ್ರೇ ಅಲ್ವಾ ಬರೋದು? ಯಾರು ಕುತ್ಕೊಂಡು ತಿಂತಾ ಇಲ್ಲ, ಎಲ್ಲರೂ ಕೆಲಸ ಮಾಡೇ ತಿಂತಾ ಇರೋದು. ಹೊರಗಡೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಿಂಗೂ ಗೊತ್ತಾಗಲಿ ಅಂತಲೇ ಕರ್ಕೊಂಡು ಬಂದಿರೋದು. ಮಾಡು. ಮನೆಗೂ ನಾನೇ ಮಾಡಬೇಕು ಅಂತೀಯಲ್ಲ, ಸರಿ ಬಿಡು. ಇನ್ಮೇಲೆ ಮನೇಲಿ ನಾನೇ ಅಡುಗೆ ಮಾಡ್ತೀನಿ, ಹೊಲದಲ್ಲೆಲ್ಲ ನೀನೇ ಕೆಲಸ ಮಾಡಿ ಮನೆಗೆ ತಂದಾಕಬೇಕು. ಇವಾಗೇ ಹೇಳಿದ್ದೀನಿ. ನಾವು ಎಷ್ಟು ಕೆಲಸ ಮಾಡಿದ್ರು ಯಾರ ಕಣ್ಗೂ ಕಾಣಿಸಲ್ಲ. ಅವ್ರ ಕಣ್ಣು ಹಿಂಗೋಗ. ಹಿಂಗೆ ಗೊತ್ತಾಗಲ್ವಾ? ನಾವು ಕತ್ತೆ ದುಡ್ದಂಗೆ ದುಡಿತೀವಲ್ಲ, ಏನು ಕುತ್ಕೊಂಡು ತಿಂತೀವ? ನಮ್ಮ ತವ್ರ ಮನೆಯಲ್ಲಿ ಅನ್ನನೋ ಗಂಜಿನೋ ಹೆಂಗೋ ತಿನ್ಕೊಂಡಿದ್ದೆ. ಇಲ್ಲಿಗೆ ಬಂದು ನನಗೆ ಸಾಕಾಗ್ಬಿಟ್ಟೈತಿ. ಅದೇನಕ್ಕಾದ್ರೂ ಮದುವೆ ಆದ್ನೋ ಏನೋ. ಮದುವೆ ಮುಂಚೆ ರಾಣಿ ಥರ ನೋಡ್ಕೊತೀನಿ ಅಂತಾರೆ, ಇಲ್ಲಿಗೆ ಬಂದರೆ ಕಾಲು ಕಸದ ಥರ ನೋಡ್ಕೊತಾರೆ. ಅದೇನಕ್ಕಾದ್ರೂ ಮದುವೆ ಆದ್ನೋ ಏನೋ. ಮದುವೆಗಿಂತ ಮುಂಚೆ ಮುದುಕಿ ನಮ್ಮ ಅಮ್ಮನ ಹತ್ರ ಹೇಳಿ ಡೈಲಾಗ್ ಕೇಳಬೇಕು. ಅಯ್ಯೋ, ನಿಮ್ಮ ಮಗಳನ್ನ ಒಂದ್ಸಲ ಕಳಿಸಿ ನಮ್ಮ ಮನೆಗೆ, ಚೆನ್ನಾಗಿ ನೋಡ್ಕೊತೀನಿ, ರಾಣಿ ರಾಣಿ ಥರ ನೋಡ್ಕೊತೀನಿ. ಒಂಚೂರು ನೋವಾಗಲ್ಲ, ಹೊಲದತ್ರ ಕೆಲ್ಸಕ್ಕೆ ಕಳಿಸಲ್ಲ ನಾವು ಅಂತೆಲ್ಲ ಹೇಳಿದ್ಲು. ಇವಾಗ ನೋಡು, 24 ಗಂಟೆ ಬಿಸಿಲಾಗೆ ಸಾಯಿಸ್ತಾಳೆ ನನ್ನ. ಯಾರಿಗೆ ಹೇಳ್ತಾ ಇದ್ಯಾ ಈ ಥರ ಮಾತುಗಳನ್ನ? ಇನ್ಯಾರು ನಿನಗೆ ಹೇಳ್ತಾ ಇರೋದು? ಈ ಕೆಲಸ ಎಲ್ಲ ಇನ್ಯಾರು ಮಾಡ್ತಾರೆ? ನೀನೇ ಅಲ್ವಾ ಮಾಡೋದು? ನಾಳೆಗೆ ಬಿಗಿ ಹಿಡ್ಕೊಂಡು ಮಾತಾಡು. ಏನೇನು ಹೇಳ್ತಾ ಇದೀಯಾ? ನಿಮ್ಮ ಅಮ್ಮನ ಮದುವೆಗಿಂತ ಮುಂಚೆ ಹೆಂಗೆ ಹೇಳಿದ್ಲು, ನನ್ನ ಮಗಳು ಎಲ್ಲ ಕೆಲಸ ಮಾಡ್ತಾಳೆ, ನೀವೇನು ಕೆಲಸ ಮಾಡೋ ಹಾಗೇ ಇಲ್ಲ ಅಂತ. ನೀವು ಸರಿಯಾಗಿ ಮುದ್ದೆ ಮಾಡೋಕ್ಕೂ ಬರಲ್ಲ ಕತ್ತೆ ಅಂತಂದು ಹೋಗಿ ಹೋಗಿ ನಿನ್ನ ನಮ್ಮನೆಗೆ ಸೊಸೆ ಮಾಡ್ಕೊ ಬಂದ್ವಲ್ಲ. ನಮಗೆ ಬುದ್ಧಿ ಇಲ್ಲ, ನಮ್ಮ ತಲೆಗೆ ನಾವೇ ಹೊಡ್ಕೋಬೇಕು. ನನ್ನ ಮದುವೆ ಮಾಡೋ ಬದಲು ಕತ್ತೇನೆ ತಂದು ನಿನ್ನ ಮಗನ ಮದುವೆ ಮಾಡಿದಿದ್ರೆ ಚೆನ್ನಾಗಿರೋದು. ಒಂದು ಹೆಣ್ಣಿನ ಜೀವನ ಆದರೂ ಉಳಿಯೋದು. ಲೇ ಕತ್ತೆ, ಮೊದಲು ಕೆಲಸ ಮಾಡು. ಒಂದು ಬಂದಾಗಿಂದ ಒಂದು ಬುಟ್ಟಿ ಮೆಣಸಿನ್ಕಾಯಿ ಬಿಡಿಸಿಲ್ಲ, ಸುಮ್ಮನೆ ಕತೆ ಆಗ್ತಾ ಇದ್ದೀಯ. ಅದೇನು ಕೆಲಸ ಮಾಡ್ತೀಯೋ ಏನೋ. ಅಲ್ಲ, ಏನು ನಿಮ್ಮ ಅಪ್ಪನ ಗಂಟು ಹೋತದ? ಒಂದಿಬ್ಬರು ಕೂಲಿಯರ್ ನಿಕ್ಕು ಅಂತಂದ್ರೆ ಹಿಡ್ದಂಗೆ ನಾನು ಒಬ್ಬಳ ಹತ್ರನೇ ಬಿಡಿಸ್ತಾ ಇದೆಯಲ್ಲ. 1 ಎಕರೆಯಲ್ಲಿ ನಾವಿಬ್ಬರೇ ಬಿಡ್ಸೋಕ್ಕಾಗುತ್ತಾ? ನಮ್ಮ ಅಪ್ಪನ ಗಂಟಂತೂ ಇಲ್ಲ. ನಿಮ್ಮ ಅಪ್ಪನ ಗಂಟೆ ಐತೇನೋ, ತಗೊಂಡು ಬಾ ಹೋಗು. ಇದ್ರೆ ತಗೊಂಡು ಬಾ. ಎಲ್ಲರನ್ನೂ ಕೂಲಿಯರ್ನ ಇಟ್ಬಿಟ್ಟು ಗಿಡಕ್ಕೂ ಒಬ್ಬೊಬ್ಬರನ್ನ ಇಟ್ಬಿಟ್ಟು ಮೆಣಸಿನ್ಕಾಯಿ ಬಿಡಿಸೋಣ. ಮಾಡೋಕ್ಕೆ ಕೆಲಸ ಬರಲ್ಲ,
ಹೇಳೋದು ನೋಡಲಿಲ್ಲ. ಕೂಲಿಯರ್ ಇಡ್ಬೇಕಂತೆ, ಕೂಲಿಯರ್ನ ಒಬ್ಬೊಬ್ರಿಗೆ 300 ರೂಪಾಯಿ ಕೊಡಬೇಕು. ಎಲ್ಲಿಂದ ತರೋದು? ಏನು ಇವ್ರ ಅಪ್ಪನ ಮನೆಯಿಂದ ವರದಕ್ಷಿಣೆ ಹೊತ್ಕೊಂಡು ತಂದವಳೆ ಎಲ್ರಿಗೂ ಹಂಚಕ್ಕೆ. ಏನೇ ನನ್ನೇ ಹೊಡಿಯಕ್ಕೆ ಬಂದಿದ್ದೇನೆ, ಈ ಕೈ ಮುರಿದಾಕ್ಬಿಡ್ತೀನಿ. ಓಹ್, ಬೆನ್ನಿಂದೆ ಬಂದವಳೆ ಚೂರಿ ಹಾಕಕ್ಕೆ. ವಯಸ್ಸಾಗಿರೋಳು ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಆಮೇಲೆ ಕೈಯೋ ಕಾಲು ಮುರಿದೋದತ್ತು ಅಂತ ಆಮೇಲೆ ನಾನೇ ಮಾಡಾಕ್ಬೇಕು. ಯಾಕೆ ಬೇಕು? ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ, ಕಾಯ್ತಾ ಇರ್ತಾಳೆ. ಚಿಕ್ಕಮ್ಮ ಬಾ, ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಹಾಕ್ಕೊಡು ಬಾ. ಮನೆ ಹತ್ರ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಊಟನೇ ಇಲ್ಲ, ಬಾ ಊಟ ಕೊಡು. ಊಟನೂ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಖಾಲಿ ಆಗೈತೆ, ಹೋಗು. ನಂಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಮನೇಲೂ ಒಂದು ತುತ್ತು ಊಟ ಇರಿಸಿಲ್ಲ ನೀನು, ಎಲ್ಲ ಇಲ್ಲಿಗೆ ತೊಗೊಂಡು ಬಂದಿದ್ದೆ ಅಂತ ತಾತ ಹೇಳ್ದ. ನಂಗೆ ಬಾ ಊಟ ಹಾಕ್ಕೊಡು. ಊಟ ಬೇಕು ಅಂತಂದರೆ ಎಲ್ಲಿಂದ ತರೋದು? ಎಲ್ಲ ನಿಮ್ಮ ಕಾಗೆ ಮುದುಕಿನೇ ತಿಂದಾಕಿದ್ದಾಳೆ, ಹೋಗು. ಇದ್ದಿದ್ದಷ್ಟೇ ಎಲ್ಲ ತೊಗೊಂಡು ಬಂದಿದ್ದೀನಿ. ರೇಷನ್ನೆಲ್ಲ ಅಳತೆ ಮಾಡಿ ಕೊಡ್ತಾರಲ್ಲ ಮನೆಗೆ, ಎಲ್ಲಿ ಜಾಸ್ತಿ ಮಾಡಾಕ್ರಿ. ಹೋಗಿ ನಿಮ್ಮ ಅಜ್ಜಿನ ಕೇಳೋಗು. ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಾಕ್ತೀಯ ಗಂಟನ? ಹಂಗಾಡ್ತಾಳೆ ಅಜ್ಜಿ. ಪಾಪ ರೇಷನ್ ಕೊಡ್ತಾಳೆ, ಇವಳೇ ಮಾಡಲ್ಲ. ಇವಳಿಗೆ ಏನೇನು ಬೇಕೋ ಮಾಡ್ಕೊಂಡು ತಿಂದ್ಬಿಟ್ಟು ಬಚ್ಚಿಕೊಂಡು ತಿಂತಾಳೆ, ನಮಗೇನು ಕೊಡೋದೇ ಇಲ್ಲ. ಇದು ಚೋಟ್ ಮೆಣಸಿನ್ಕಾಯಿ ಇಷ್ಟಿದೆಯಾ? ಏನು ಹಿಂಗೆ ಮಾತಾಡ್ತೀಯ? ಬೇಕಿದ್ರೆ ನಿಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿನ್ನೋಗು, ನನ್ನ ಹತ್ರ ಯಾಕೆ ಬರ್ತೀಯ? ಅದೇನಂತ ಬೆಳೆಸೋಳು ನಿಮ್ಮಮ್ಮ. ಹೆಂಗಂದ್ರಂಗೆ ಮಾತಾಡ್ತಾನೆ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನೇ ಇಲ್ಲ ನಿನಗೆ. ನಿಂಗಿದ್ಯಾ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ? ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸೋರ ನಿನ್ನ? ಅಜ್ಜಿಗೆ ಹೆಂಗಂದ್ರಂಗೆ ಬೈತಿಯಲ್ಲ ನೀನು ಸರಿ ಇದೆಯಾ ಮೊದಲು? ಅದನ್ನು ನೋಡ್ಕೊ. ಎಷ್ಟು ಕೊಬ್ಬು, ಎಷ್ಟು ಮಾತಾಡ್ತೀಯ? ತೆಗೆದು ಕಪಾಳ ಕೊಟ್ಟರೆ ಊದ್ಕೊಬಿಡ್ಬೇಕು. ಹೊಡಿ ಬಾ ನೋಡೋಣ, ನಿಂಗೆ ಧೈರ್ಯ ಇದ್ರೆ ಹೊಡಿ ಬಾ. ಅಪ್ಪು, ಅವಳ ಹತ್ರ ಏನು ಜಗಳ ಮಾಡ್ತೀಯ? ನಡಿ, ನಾನು ಮನೆಗೆ ಹೋಗಿ ನಿನಗೆ ರೊಟ್ಟಿ ಸುಟ್ಕೊಡ್ತೀನಿ, ನಡಿಯಪ್ಪ. ಅವಳ ಹತ್ರ ಏನು ಜಗಳ ಮಾಡ್ತೀಯ? ಸರಿ ಅಜ್ಜಿ, ನಾನು ಮನೆಗೆ ಹೋಗ್ತೀನಿ. ಹೌದು, ನನ್ನ ಮಗ ಎಲ್ಲಿದ್ದಾನೆ? ನಿನ್ನ ಜೊತೆನೇ ಇದ್ನಲ್ಲ ಇಷ್ಟೊತ್ತು, ಎಲ್ಲೋದು ಅವನು? ಹುಡಿಕೊಂಡು ಹೋಗು. ನಿನ್ನ ಮಗ ಎಲ್ಲವನು ನನಗೇನು ಗೊತ್ತು? ನಿನ್ನ ಮಗನ ಕಾವಲಿರಕ್ಕೇನು ನಾನು? ನಿನ್ನ ಮಗನ ಸೆಕ್ಯೂರಿಟಿ ಗಾರ್ಡ್ ನಾನು. ನಿನ್ನ ಮಗನಿಂದನೇ ಇರ್ತಾರೆ ಹೇಳಿ ಯಾವಾಗೂ. ಇವನಿಗೆ ಕೊಬ್ಬು ಜಾಸ್ತಿ, ಎಷ್ಟು ಮಾತಾಡ್ತಾನೆ ನೋಡು. ಮನೆಗೆ ನಡಿ, ಮಾಡ್ತೀನಿ. ಪುಟಕ ಇವಳೊಬ್ಳು ಬಂದ್ಲು. ಏನೇ ನಿಂದು? ಓ ಸಾವಿತ್ರಿ, ಏನು ಹೊಲ್ದತ್ರ ಬಂದ್ಬಿಟ್ಟಿದ್ಯಾ? ಏನಿಲ್ಲ, ಮೇವು ಕುಯ್ಯಕ್ಕೆ ಕುಡ್ಗೋಲು ಇಸ್ಕೊಂಡಿದ್ದಲ್ಲ, ಅದನ್ನು ಅಲ್ಲಿ ಇಟ್ಟಿದ್ದೀನಿ ಜೋಪಡಿ ಹತ್ರ. ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟೇ. ಓ ಪುಟ್ಟಕ್ಕ, ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದೀರಾ? ನಾನು ಇವತ್ತು ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮನೇಲಿ ಮೆಣಸಿನ್ಕಾಯಿ ಖಾಲಿ ಆಗಿದೆ, ನನಗೊಂದು ಹೇಳ್ಕೊಡಕ್ಕ. ಅಯ್ಯೋ ಅಷ್ಟೇ ತಾನೇ, ತಗೊಂಡೋಗು, ಕೊಡ್ತೀನಿ ಇರು ನಾನೇ. ತಗೋ, ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗು. ಇದೇನು ಧರ್ಮಛತ್ರನ ಬಂದವ್ರಿಗೆಲ್ಲ ಫ್ರೀಯಾಗಿ ಕೊಟ್ಟು ಕಳ್ಸೋಕ್ಕೆ? ಈ ಜನಗಳು ಹಂಗೆ ಕಾಸು ಕೊಟ್ಟು ತಗೊಳ್ಳೋಕೆ ತಿನ್ನೋಕ್ಕಾಗಲ್ವ? ಫ್ರೀಯಾಗೆಲ್ಲ ಸಿಗ್ತೈತೆ ಅಂದರೆ ಸಾಕು, ಕಾಯ್ಕೊಂಡಿರ್ತಾರೆ. ಸಾವಿತ್ರಿ, ನಾಯಿ ಬೊಗಳ್ತೈತೆ ಅಂತ ನೀನು ತಲೆ ಕೆಡ್ಸ್ಕೋಬೇಡ. ನೀನು ತಗೋ, ಎಷ್ಟು ಬೇಕೋ ಅಷ್ಟು ತಗೊಂಡೋಗು ನೀನು. ಎಷ್ಟು ಸರಿ ಹೇಳೋದು, ಕೊಡಬೇಡ ಅಂದರೂ ಕೊಡ್ತಾ ಇದೆಯಾ, ಕುಡಿಲಿ. ಬಿಡೇ, ಏನು ನಿಮ್ಮಪ್ಪನ ಮನೆಯಿಂದ ಬೆಳೆದಿರೋ ತಂದಿದ್ದೇನೆ? ಬಿಡು, ನಾನು ಬೆಳೆದಿರೋದು, ನೀನು ತಗೊಂಡೋಗು ಸಾವಿತ್ರಿ. ಒಂದು ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ನಿನಗೆ ಬಿಡು ಮೆಣಸಿನ್ಕಾಯಿನ. ನೀನು ಬಿಡೆ ಮೊದಲು. ಇಲ್ಲ, ನಾನು ಕೊಡೋದಿಲ್ಲ, ಬಿಟ್ಟಿಯಾಗಿ ಅದು ಹೇಗೆ ಎಲ್ಲರಿಗೂ ಕೊಡ್ತೀಯ ನಾನು ನೋಡ್ತೀನಿ. ಬಿಡು ನೀನು. ಕುಡಿತ. ಅಯ್ಯೋ ಮೂದೇವಿ, ಒಬ್ರು ಕೊಡೋದನ್ನು ಕಿತ್ಕೊಂಡು ಹೋಗ್ತೀಯಲ್ಲೇ, ನಿನಗೆ ಒಳ್ಳೇದಾಗಲ್ಲ. ಪುಟ್ಟಕ್ಕ, ನೀವಿಬ್ರು ಯಾಕೆ ಜಗಳ ಮಾಡ್ತೀರಾ? ಬೇಡ ಬಿಡು, ನಾನು ಅಂಗಡಿಲೇನೆ ತೊಗೊಂಡೋಗ್ತೀನಿ. ತಪ್ಪು ತಿಳ್ಕೊಬೇಡ ಸಾವಿತ್ರಿ, ಇಂಥ ಸೊಸೆದೀರು ಮನೆಗಿರೋವಾಗ ನಾವೇನು ಮಾಡೋಕ್ಕಾಗಲ್ಲ. ಸರಿ, ನಾನು ಬರ್ತೀನಿ, ನಾನು ಅಂಗಡಿಲೇನೆ ತೊಗೊಂಡು ಹೋಗ್ತೀನಿ ಮನೆಗೆ. ನೋಡಿದ್ರಲ್ಲ ನಮ್ಮ ಮನೇಲಿ ಹೇಗೆಲ್ಲ ಜಗಳ ಆಡ್ತೀವಿ ಅಂತ. ಮನೆ ಅಂದಮೇಲೆ ಹೀಗೆ ಕಣ್ರಿ, ಎಲ್ಲರ ಮನೆಯಲ್ಲಿ ಎಲ್ಲ ಒಂದೊಂದು ಜಗಳ ಇದ್ದೇ ಇರುತ್ತೆ. ಒಂದು ಸಂಸಾರ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಕೂಡು ಕುಟುಂಬ ಅಂದಮೇಲೆ ಎಲ್ಲರೂ ಅನುಸರಿಸ್ಕೊಂಡು ಹೋಗಲೇಬೇಕು. ಸಂಸಾರದಲ್ಲಿ ಯಾರಾದರೂ ಒಬ್ಬರು ಸೋಲ್ಲೇಬೇಕು. ಅತ್ತೆ ಒಂದೊಂದ್ಸಲಿ ಸೋಲ್ಬೇಕು, ಇಲ್ಲ ಸೊಸೆ ಸೋಲ್ಬೇಕು, ಇಲ್ಲ ಇಬ್ಬರೂ ಜಗಳಕ್ಕೆ ನಿಂತರೆ ಅದು ಮನೆ ಆಗೇ ಇರಲ್ಲಲ್ವಾ? ಅದಕ್ಕೆ ಯಾರಾದರೂ ಒಬ್ಬರು ಸೋಲ್ಲೇಬೇಕು. ಎಲ್ಲರೂ ಒಟ್ಟಿಗೆ ಬಾಳೋದ್ರೇ ಖುಷಿ. ಬೇರೆ ಬೇರೆಯಾಗಿ ಇದ್ದರೆ ಚೆನ್ನಾಗಿರಲ್ಲಲ್ವ? ಎಲ್ಲರೂ ಒಟ್ಟಿಗೆ ಬಾಳಬೇಕು.
ಅಲ್ಲ, ಎಲ್ಲರ ಮನೇಲೂ ಅತ್ತೆ ಸೊಸೆ ಕಿತ್ತಾಡ್ತಾರೆ. ಇಂಥ ಮನೇಲಿ ಅತ್ತೆ ಸೊಸೆ ಕಿತ್ತಾಡಲ್ಲ ಅನ್ನೋ ಮಾತೇ ಇಲ್ವಲ್ಲ. ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗೇ ಆಗುತ್ತೆ ಅಲ್ವಾ? ಎಷ್ಟೇ ಕಿತ್ತಾಡಲಿ ಏನೇ ಮಾಡಲಿ ಎಲ್ಲರೂ ಜೊತೆಯಾಗಿ ಇರೋಣ ಅಲ್ವಾ? ಹೀಗೆ ಹೇಳ್ತಾ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಅತ್ತೆ ಸೊಸೆ ಜಗಳ. ಹಾಗೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರೋ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ನೀವು ಮುಂದೆ ಬನ್ನಿ, ಎಲ್ಲರನ್ನೂ ಬೆಳೆಸೋಣ. ಹಾಗೆ ನೀವು ವಿಡಿಯೋ ನೋಡ್ತಾ ಇರೋರು ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ. ಹಾಗೆ ಯಾರಿಗಾದರೂ ಬರ್ತ್ಡೇ ವಿಶಸ್ ತಿಳಿಸ್ಬೇಕಾಗಿದ್ರೆ ಕಾಮೆಂಟ್ ಮಾಡಿ. ಈ ಚಾನಲ್ನಲ್ಲಿ ಅವರ ಬರ್ತ್ಡೇ ವಿಶಸ್ನ ತಿಳಿಸಲಾಗುತ್ತದೆ. ಲಕ್ಕಿ ವಿರಾಟ್ ಕಾರ್ಟೂನ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಹೊಸದಾಗಿ ಯಾರು ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೀರೋ ಎಲ್ಲರೂ ಸ್ಟಾರ್ಟ್ ಮಾಡಿ. ನೀವು ಯೂಟ್ಯೂಬರ್ ಆಗ್ಬೋದು ಅಲ್ವಾ? ಫೇಸ್ ತೋರಿಸ್ತಾ ಹಾಗೆ ಯೂಟ್ಯೂಬ್ ಮಾಡಬೇಕು ಅಂತ ಮನೆಯಲ್ಲಿ ಇರೋ ಎಲ್ಲರಿಗೂ ಇದು ಬೆಸ್ಟ್ ಆಪ್ಷನ್. ಟ್ರೈ ಮಾಡಿ ಒಮ್ಮೆ, ನಿಜವಾಗ್ಲೂ ಕೈ ಹಿಡಿಯುತ್ತೆ. ನೀವು ದಿನಾನೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ, ನೀವು ಯೂಟ್ಯೂಬ್ನಲ್ಲಿ ಹಣ ಸಂಪಾದನೆ ಮಾಡಬಹುದು.